ನಮಸ್ಕಾರ ರೈತ ಬಾಂಧವರೇ. ಕಷ್ಟಪಟ್ಟು ಬೆಳೆದ ಗಿಡಗಳಿಗೆ ಎಷ್ಟೇ ದುಬಾರಿ ಗೊಬ್ಬರ ತಂದು ಸುರಿದ್ರೂ ಎಲೆಗಳು ಹಳದಿಯಾಗಿ ಕಳೆಗುಂದುತ್ತಿವೆಯಾ? ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ತೋಟದಲ್ಲಿ ಯಾವ ಬದಲಾವಣೆಯೂ ಕಾಣ್ತಿಲ್ವಾ? ಇವತ್ತು ಒಂದು ಅದ್ಭುತ ರಹಸ್ಯವನ್ನ ಬಿಚ್ಚಿಡ್ತೀನಿ. ಇದಕ್ಕೆ ನಿಮ್ಗೆ 1 ರೂಪಾಯಿ ಕೂಡ ಖರ್ಚಿಲ್ಲ. ಈ ರಹಸ್ಯ ನಮ್ಮ ಅಡ್ಗೆ ಮನೆಯಲ್ಲೇ ಇದೆ. ಅದೇ ಸಾಧಾರಣವಾಗಿ ಕಾಣುವ ಆದರೆ ಅಸಾಧಾರಣ ಶಕ್ತಿ ಹೊಂದಿರುವ ನೆಲ್ಲಿಕಾಯಿ. ಮನುಷ್ಯನಿಗೆ ಮಾತ್ರವಲ್ಲ, ನಮ್ಮ ತೋಟದ ಬೆಳೆಗಳಿಗೂ ಇದು ಹೇಗೆ ಸಂಜೀವಿನಿಯಾಗುತ್ತೆ ಅನ್ನೋ ವಿಜ್ಞಾನದ ಹಿಂದಿನ ಅಸಲಿ ಸತ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಕೃಷಿಯಲ್ಲಿ ಮಣ್ಣಿನ ಮೇಲಿನ ಪ್ರೀತಿಗೆ ಯಾವ ವಿಶ್ವವಿದ್ಯಾನಿಲಯವೂ ಸಾಟಿಯಾಗಲಾರದು ಅಲ್ವಾ? ಇದೇ ಕಾರಣಕ್ಕೆ ನಮ್ಮ ಕೃಷಿ ಬಾಂಧವರಿಗೋಸ್ಕರ ನಮ್ಮದೇ ಭಾಷೆಯಲ್ಲಿ ವಿಜ್ಞಾನದ ನಿಖರವಾದ ಮಾಹಿತಿಯನ್ನು ಉಚಿತವಾಗಿ ತಲುಪಿಸುವ ಪ್ರಾಮಾಣಿಕ ಶ್ರಮ ಇದಾಗಿದೆ. ಇಂತಹ ಅಪ್ಪಟ ಮಣ್ಣಿನ ಕಥೆಗಳು ಮತ್ತು ಮೌಲ್ಯಯುತ ಕೃಷಿ ಮಾಹಿತಿಗಾಗಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಷಯದ ಆಳಕ್ಕೆ ಹೋಗುವ ಮುನ್ನ ನನಗೊಂದು ಮಾತು ಹೇಳಿ. ಎಷ್ಟೋ ತೋಟಗಳಲ್ಲಿ ಗಿಡಗಳಿಗೆ ಈ ಹಳದಿ ರೋಗ ಬಂದು ಎಲೆಗಳು ಒಣಗಿ ಬೆಳೆ ಕೈಗೆ ಸಿಗದೆ ಬೇಸರ ಆಗೋದನ್ನ ನಾವೆಲ್ಲರೂ ನೋಡಿದ್ದೀವಿ. ನಿಮ್ಮ ತೋಟದಲ್ಲೂ ಇಂತಹ ಕಹಿ ಅನುಭವ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ಮುಕ್ತವಾಗಿ ಹಂಚ್ಕೊಳ್ಳಿ. ಏಕೆಂದರೆ ಪ್ರತಿಯೊಬ್ಬ ರೈತನ ಅನುಭವವೂ ನಮಗೆ ದೊಡ್ಡ ಪಾಠನೆ. ಬನ್ನಿ ಈಗ ನೇರ ವಿಷಯಕ್ಕೆ ಬರೋಣ. ಭೂತಾಯಿಯ ಒಡಲಿನಲ್ಲಿರುವ ಪೋಷಕಾಂಶಗಳನ್ನ ಗಿಡಗಳಿಗೆ ಉಣಬಡಿಸಲು ಈ ನೆಲ್ಲಿಕಾಯಿ ಅನ್ನೋ ಮ್ಯಾಜಿಕ್ಕಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ತೋಟದ ಮೂಲೆಯಲ್ಲಿ ಒಂದು ನೆಲ್ಲಿಕಾಯಿ ಗಿಡ ಬೆಳೆಸೋದು ನಮ್ಮ ಹಿರಿಯರ ಕಾಲದ ಅತ್ಯಂತ ದೊಡ್ಡ ಜಾಣತನ. ಇದನ್ನ ಕೇವಲ ಒಂದು ಗಿಡ ಅನ್ಕೋಬೇಡಿ, ಇದು ಇಡೀ ತೋಟದ ಆರೋಗ್ಯ ಕಾಯುವ ಕಾವಲುಗಾರ. ಇದರ ಆಳವಾದ ಬೇರುಗಳು ಮಣ್ಣಿಗೆ ಹೊಸ ಉಸಿರು ಕೊಡ್ತವೆ. ಎಷ್ಟೇ ಬರಗಾಲ ಬರ್ಲಿ, ಉಪ್ಪು ಮಣ್ಣಿರ್ಲಿ, ನಗು ನಗುತ್ತಾ ಬೆಳೆಯುವ ಅಗಾಧ ಶಕ್ತಿ ಇದಕ್ಕಿದೆ. ಜೊತೆಗೆ ನಮ್ಮ ಕುಟುಂಬದ ಆರೋಗ್ಯಕ್ಕೂ ಮತ್ತು ಬೆಳೆಗಳಿಗೆ ಉಚಿತ ಟಾನಿಕ್ ಆಗಿಯೂ ಇದು ಸಿಗುತ್ತಲೇ ಇರುತ್ತೆ. ಮಣ್ಣಿನಲ್ಲಿ ಎಷ್ಟೇ ದುಬಾರಿ ಗೊಬ್ಬರ ಸುರಿದ್ರೂ ಗಿಡದ ಬೇರುಗಳು ಆ ಗೊಬ್ಬರವನ್ನು ಹೀರ್ಕೊಳಕ್ ಆಗದೇ ಇದ್ರೆ ಏನ್ ಪ್ರಯೋಜನ? ಎದುರಿಗೆ ಭರ್ಜರಿ ಊಟ ಇದ್ರೂ ಬಾಯಿಗೆ ಬೀಗ ಹಾಕಿದಂತೆ. ವಿಜ್ಞಾನದಲ್ಲಿ ಕೆಲೇಷನ್ ಅಂತ ಕರೆಯುವ ಒಂದು ಅದ್ಭುತ ಪ್ರಕ್ರಿಯೆ ಇದೆ. ನೆಲ್ಲಿಕಾಯಿ ಆ ಬಾಯಿಯ ಬೀಗ ತೆಗೆಯುವ ಮ್ಯಾಜಿಕ್ ಕೀಯಾಗಿ ಕೆಲಸ ಮಾಡುತ್ತೆ. ನೆಲ್ಲಿಕಾಯಿಯಲ್ಲಿರುವ ನೈಸರ್ಗಿಕ ಹುಳಿ ಗೊಬ್ಬರವನ್ನು ಕರಗಿಸಿ ಗಿಡ ಸುಲಭವಾಗಿ ಹೊಟ್ಟೆ ತುಂಬ ಊಟ ಮಾಡೋ ಹಾಗೆ ಮಾಡುತ್ತೆ. ನೆಲ್ಲಿಕಾಯಿಯ ಈ ಮಾಂತ್ರಿಕ ಶಕ್ತಿಯ ರಹಸ್ಯ ಏನು ಗೊತ್ತಾ? ಕೇವಲ 100 ಗ್ರಾಂ ನೆಲ್ಲಿಕಾಯಿಯಲ್ಲಿ ಬರೋಬ್ಬರಿ 700ರಿಂದ 900 ಮಿಲಿಗ್ರಾಂನಷ್ಟು ಅಗಾಧವಾದ ವಿಟಮಿನ್ ಸಿ ತುಂಬಿದೆ. ಇದರ ಜೊತೆಗೆ ಮಣ್ಣನ್ನು ಹದ ಮಾಡುವ ನೈಸರ್ಗಿಕ ಆಮ್ಲಗಳು ಮತ್ತು ಗಿಡಗಳಿಗೆ ರೋಗ ಬರದಂತೆ ತಡೆಯುವ ಶಕ್ತಿಶಾಲಿ ಅಂಶಗಳು ಇದರಲ್ಲಿ ಮೈದುಂಬಿವೆ. ಇದು ಗಿಡದ ಪ್ರತಿಯೊಂದು ಜೀವಕೋಶಕ್ಕೂ ಆನೆಬಲವನ್ನ ತುಂಬುತ್ತೆ. ಅಂಗಡಿಯಿಂದ ತಂದ ಸಾಮಾನ್ಯ ರಸಗೊಬ್ಬರದ ನೀರನ್ನ ಸಿಂಪಡಿಸಿದಾಗ ಏನಾಗುತ್ತೆ ಗಮನಿಸಿದ್ದೀರಾ? ಗಿಡದ ಎಲೆಗಳ ಮೇಲಿರುವ ನೈಸರ್ಗಿಕ ಮೇಣದ ಪದರದಿಂದಾಗಿ ಆ ನೀರು ಒಳಗೆ ಸೇರದೆ ಮಳೆ ನೀರಿನ ಹಾಗೆ ಜಾರಿ ನೆಲಕ್ಕೆ ಬೀಳುತ್ತೆ. ಆದರೆ ನಮ್ಮ ನೆಲ್ಲಿಕಾಯಿ ದ್ರಾವಣ ಹಾಗಲ್ಲ. ಅದರಲ್ಲಿರುವ ಜೀವಸತ್ವಗಳು ಆ ಮೇಣದ ಹೊದಿಕೆಯನ್ನು ಮಂಜಿನಂತೆ ಕರಗಿಸಿಕೊಂಡು ನೇರವಾಗಿ ಎಲೆಯ ಜೀವಕೋಶಗಳಿಗೆ ಇಳಿಯುತ್ತವೆ. ಇದು ಗಿಡಕ್ಕೆ ತಕ್ಷಣದ ಶಕ್ತಿ ನೀಡುವ ನಿಸರ್ಗದ ದೊಡ್ಡ ಪವಾಡ. ಈ ಪ್ರಕ್ರಿಯೆಯಿಂದ ಸಿಗುವ ಲಾಭಗಳು ಕಣ್ಣಿಗೆ ರಾಚುವಂತಿರುತ್ತವೆ ಖಂಡಿತ. ಗಿಡಗಳು ಬಿಸಿಲಿನಲ್ಲಿ ವೇಗವಾಗಿ ಆಹಾರ ತಯಾರಿಸಿಕೊಳ್ಳಲು ಶುರು ಮಾಡ್ತವೆ. ಗಿಡದ ಆಂತರಿಕ ಶಕ್ತಿ ಡಬಲ್ ಆಗುತ್ತೆ. ಬಹಳ ವೇಗವಾಗಿ ಹೊಸ ಹಸಿರು ಚಿಗುರು ಒಡೆಯುತ್ತೆ. ಅಂತಿಮವಾಗಿ ಇಳುವರಿ ಮತ್ತು ಫಸಲು ಗಣನೀಯವಾಗಿ ಹೆಚ್ಚಾಗತ್ತೆ. ಸಾವಿರಾರು ರೂಪಾಯಿ ಸುರಿದು ಕೆಮಿಕಲ್ಸ್ ತರೋ ಅಗತ್ಯವೇ ಇಲ್ಲ. ಹಾಗಿದ್ರೆ ಈ ಮ್ಯಾಜಿಕ್ ಪೌಡರನ್ನ ಮನೆಯಲ್ಲೇ ಹೇಗೆ ತಯಾರಿಸೋದು? ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಸಂಜೀವನಿಯನ್ನು ತಯಾರಿಸುವ ವಿಧಾನ ಬಹಳ ಸುಲಭ, ಆದ್ರೆ ಹಿರಿಯಲು ಉಪ್ಪಿನಕಾಯಿ ಹಾಕುವಷ್ಟೇ ಶ್ರದ್ಧೆ ಬೇಕು. ಮೊದಲು ಚೆನ್ನಾಗಿ ಬಲಿತ ಗಟ್ಟಿ ನೆಲ್ಲಿಕಾಯನ್ನು ಆರಿಸಿಕೊಳ್ಳಿ. ಎರಡನೆಯದಾಗಿ ತೊಳೆದು 4ರಿಂದ 5 ದಿನಗಳ ಕಾಲ ಬಿಸಿಲಿನಲ್ಲಿ ಹಣ್ಣು ಬಿರುಕು ಬಿಡುವವರೆಗೆ ಚೆನ್ನಾಗಿ ಒಣಗಿಸಿ. ಮೂರನೆಯದಾಗಿ ಮಿಕ್ಸಿಯಲ್ಲಿ ಜರಡಿ ಹಿಟ್ಟಿನ ಹಾಗೆ ನುಣ್ಣಗೆ ಪುಡಿ ಮಾಡಿ. ಕೊನೆಯದಾಗಿ ಗಾಳಿಯಾಡದ ಡಬ್ಬಿಯಲ್ಲಿ ಶೇಖರಿಸಿಟ್ರೆ ಈ ಪುಡಿಯ ಶಕ್ತಿ 6 ತಿಂಗಳವರೆಗೂ ಸ್ವಲ್ಪವೂ ಕಮ್ಮಿಯಾಗಲ್ಲ. ದ್ರಾವಣ ತಯಾರಿಕೆಯಲ್ಲಿ ಇದು ಅತ್ಯಂತ ಮಹತ್ವದ ಸುವರ್ಣ ನಿಯಮ. ದಯವಿಟ್ಟು ನೆನಪಿನಲ್ಲಿ ಇಟ್ಟುಕೊಳ್ಳಿ. 1 ಲೀಟರ್ ನೀರಿಗೆ ಕೇವಲ 1 ಗ್ರಾಂ ನೆಲ್ಲಿಕಾಯಿ ಪುಡಿ ಮಾತ್ರ ಬಳಸಬೇಕು. ಅಂದರೆ ಒಂದು ಸಣ್ಣ ಟೀ ಚಮಚದ ಅರ್ಧ ಭಾಗದಷ್ಟು. ಇದು ಔಷಧಿ ಇದ್ದಂತೆ. ಅತಿ ಆಸೆ ಮಾಡಿ ಜಾಸ್ತಿ ಹಾಕಿದ್ರೆ ಗಿಡ ಸುಟ್ಟು ಹೋಗುವ ಅಪಾಯವಿದೆ. ಲೆಕ್ಕ ಯಾವಾಗಲೂ ಕರಾರುವಾಗಿರಲಿ. ಇನ್ನೊಂದು ಮುಖ್ಯವಾದ ವಿಚಾರ, ದ್ರಾವಣವನ್ನು ನೀರಿನಲ್ಲಿ ಕಲಿಸಿದ ತಕ್ಷಣವೇ ಸಿಂಪಡಿಸಬೇಡಿ. ಕಲಿಸಿ ಇಟ್ಟ ದ್ರಾವಣವನ್ನು ಕನಿಷ್ಠ 5 ಗಂಟೆ ಹಾಗೇ ಬಿಡಬೇಕು. ನೆಲ್ಲಿಕಾಯಿ ಪುಡಿಯೊಳಗಿರುವ ವಿಟಮಿನ್ ಮತ್ತು ಹುಳಿಯ ಅಂಶಗಳು ನೀರಿಗೆ ಸಂಪೂರ್ಣವಾಗಿ ಇಳಿಯಲು ಪ್ರಕೃತಿಗೆ ತನ್ನದೇ ಆದ ಸಮಯ ಬೇಕಲ್ವಾ? ಕೃಷಿಯಲ್ಲಿ ತಾಳ್ಮೆಯೇ ಗೆಲುವಿನ ಮಂತ್ರ. ಒಂದು ವೇಳೆ
20 ಲೀಟರ್ ಸ್ಪ್ರೇ ಪಂಪ್ ಬಳಸೋದಾದ್ರೆ ನೇರವಾಗಿ ಟ್ಯಾಂಕ್ಗೆ ಪುಡಿ ಹಾಕೋ ಹಾಗಿಲ್ಲ. ನಾವು 5 ಗಂಟೆ ನೆನೆಸಿಟ್ಟ ದ್ರಾವಣ ಇರುತ್ತಲ್ವಾ, ಅದರಿಂದ ಕೇವಲ 2-3 ಲೀಟರ್ ತೆಗೆದುಕೊಂಡು 20 ಲೀಟರ್ ಟ್ಯಾಂಕ್ಗೆ ಸೇರಿಸಬೇಕು. ಇಷ್ಟು ಸಣ್ಣ ಪ್ರಮಾಣದ ದ್ರಾವಣವೇ ಇಡೀ ಮಣ್ಣಿಗೆ ಜೀವ ತುಂಬುತ್ತೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ಸತ್ಯ. ಸಿಂಪಡಿಸಿದ ಮೇಲೆ ಗಿಡದ ಚೇತರಿಕೆ ಯಾವಾಗ ಕಾಣುತ್ತೆ ಅಂತೀರಾ? ಮೊದಲನೇ ದಿನ ಸ್ಪ್ರೇ ಮಾಡಿದ್ರೆ ಕೇವಲ 3-5 ದಿನದೊಳಗೆ ರೋಗಗ್ರಸ್ತ ಹಳದಿ ಎಲೆಗಳು ಮತ್ತೆ ಹಸಿರು ಬಣ್ಣಕ್ಕೆ ತಿರುಗಲು ಶುರುವಾಗ್ತವೆ. ಜೊತೆಗೆ ಹೊಸ ಚಿಗುರು ನಗಲಾರಂಭಿಸುತ್ತೆ. 3 ತಿಂಗಳ ಕಾಲ ನಿರಂತರವಾಗಿ ಬಳಸಿದ್ರೆ ನಿಮ್ಮ ಇಡೀ ತೋಟದ ಚಿತ್ರಣವೇ ಬದಲಾಗಿಬಿಡುತ್ತೆ. ಹಸಿರಾಗಿ ನಗುವ ತೋಟ ಕಣ್ಣಿಗೆಷ್ಟು ತಂಪು ಅಲ್ವಾ? ಯಾವುದೇ ಒಳ್ಳೆ ಕೆಲ್ಸಕ್ಕೂ ಕೆಲವು ನಿಯಮಗಳಿರ್ತವೆ. ಈಗ ಆ ಕಡ್ಡಾಯ ಎಚ್ಚರಿಕೆಗಳನ್ನು ನೋಡೋಣ. ದಯವಿಟ್ಟು ಈ ತಪ್ಪುಗಳನ್ನು ಮಾಡಲೇಬಾರದು. ಮೋಡ ಕವಿದ ವಾತಾವರಣ ಇದ್ದರೆ ಸ್ಪ್ರೇ ಮಾಡಬೇಡಿ. ಮಳೆ ಬರುವ ಮುನ್ನ ಸಿಂಪಡಿಸಬಾರದು. ಕನಿಷ್ಠ 15 ದಿನಗಳ ಅಂತರವಿಲ್ಲದೆ ಪದೇ ಪದೇ ಇದನ್ನು ಬಳಸಬಾರದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಾಸಾಯನಿಕ ಅಥವಾ ಕೆಮಿಕಲ್ ಸ್ಪ್ರೇ ಜೊತೆ ಈ ನೈಸರ್ಗಿಕ ದ್ರಾವಣವನ್ನು ಎಂದಿಗೂ ಬೆರೆಸಲೇಬಾರದು. ಈ ಎಚ್ಚರಿಕೆಗಳನ್ನು ಪಾಲಿಸಿದರೆ ಮಾತ್ರ ಯಶಸ್ಸು ನಿಶ್ಚಿತ. 1 ಪೈಸೆ ಖರ್ಚಿಲ್ಲದ ಈ ನೈಸರ್ಗಿಕ ಟಾನಿಕ್ ರೈತರ ಕಷ್ಟವನ್ನು ಖಂಡಿತ ದೂರ ಮಾಡಬಲ್ಲದು. ನಮ್ಮ ತೋಟದ ಒಂದೇ ಒಂದು ಗಿಡದ ಮೇಲಾದ್ರೂ ಈ ಉಚಿತ ವಿಧಾನವನ್ನು ಪ್ರಯೋಗಿಸಿ ನೋಡಲು ನೀವು ಸಿದ್ಧರಿದ್ದೀರಾ? ಅಥವಾ ಈಗಾಗಲೇ ಈ ವಿಧಾನ ಬಳಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಹಂಚಿಕೊಳ್ಳುವ ಒಂದೇ ಒಂದು ಮಾತು ಇನ್ನೊಬ್ಬ ರೈತನ ಬಾಳಿಗೆ ಬೆಳಕಾಗಬಹುದು. ಕೊನೆಯದಾಗಿ ಈ 3 ಚಿನ್ನದಂಥ ಮಾತುಗಳು ನೆನಪಿರಲಿ. 1. ಇದು ಸಂಪೂರ್ಣ ಉಚಿತವಾದ ನೈಸರ್ಗಿಕ ವಿಧಾನ. 2. ಇದು ನಮ್ಮ ಮಣ್ಣಿನ ಜೀವನಾಡಿಗಳನ್ನು ಮತ್ತೆ ಬಡಿದೆಬ್ಬಿಸುತ್ತೆ. 3. ಇದು ರಾಸಾಯನಿಕ ಮುಕ್ತ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸುತ್ತೆ. ನಮ್ಮ ಅಜ್ಜ ಅಜ್ಜಿಯರ ಕಾಲದ ಆ ಹಚ್ಚ ಹಸಿರಿನ ತೋಟ, ಆ ತಂಪು ಗಾಳಿ, ಆ ಮಣ್ಣಿನ ಪರಿಮಳ ಮತ್ತೆ ಮರಳಿ ಬರಲಿ ಎಂಬುದೇ ಪ್ರಕೃತಿಯ ದೊಡ್ಡ ಆಶಯ. ಈ ಮಣ್ಣಿನ ಋಣ ತೀರಿಸಲು ನಮ್ಮ ಕೃಷಿ ಸಮುದಾಯವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ನಿಮ್ಮೆಲ್ಲರ ಬೆಂಬಲ ಅತ್ಯಗತ್ಯ. ಇಂತಹ ಅಪ್ಪಟ ನೈಜ ವಿಜ್ಞಾನ ಆಧಾರಿತ ಕೃಷಿ ಮಾಹಿತಿಗಳನ್ನು ನಿರಂತರವಾಗಿ ತರಲು ನಮ್ಮ ಈ ಪ್ರಯತ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ. ಈ ಅಮೂಲ್ಯವಾದ ಸ್ಫೂರ್ತಿಯನ್ನ ಪ್ರತಿಯೊಬ್ಬ ಕೃಷಿಕರಿಗೂ ಶೇರ್ ಮಾಡಿ. ರೈತರ ಮೊಗದಲ್ಲಿ ನಗು ಅರಳಲಿ, ತೋಟಗಳು ಸದಾ ನಗುತ್ತಿರಲಿ. ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಭಾರತ್.